ನಮ್ಮೊಂದಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿದ್ದಾರೆ ಸರ್. ಪಾದಯಾತ್ರೆ ಭಾಗಿಯಾಗ್ತಾ ಇದ್ದೀರಿ, ಒಟ್ಟಾರೆ ಏನ್ ಆಗ್ರಹ ಸರ್ ಪಾದಯಾತ್ರೆ? ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಡೆದಿರುವಂತಹ ಸುಮಾರು 5,000 ಕೋಟಿ ರೂಪಾಯಿಗಳ ಹಗರಣ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತರಿಗೋಸ್ಕರ ಮೀಸಲಿದ್ದಂತಹ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು, ಇವರ ಚುನಾವಣಾ ವೆಚ್ಚವನ್ನು ಭರಿಸಿರುವಂತದ್ದು, ಹಾಗೂ ಇವತ್ತು ಏನು ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದೆಯೋ ಭ್ರಷ್ಟ ಸರ್ಕಾರ, ಅದು ನೈತಿಕ ಹೊಣೆ ಹೊತ್ತು ತೊಲಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಈ ಒಂದು ಪಾದಯಾತ್ರೆಯನ್ನು ನಾವು ಕೈಗೊಂಡಿದ್ವಿ. ಸರ್, ಈಗ ಪ್ರಮುಖವಾಗಿ ಅವರು ಒಂದು ಜನಾಂದೋಲನ ಕಾರ್ಯಕ್ರಮ ಅಂತ ಮಾಡಿ ಬಿಜೆಪಿ ಕಾಲದಲ್ಲಿ ಇಷ್ಟು ಅಕ್ರಮ ಆಗಿದೆ, ಕುಮಾರಸ್ವಾಮಿ ಮಾಡಿಲ್ವಾ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಅವ್ರು ಹೇಳಿದ ಮಾತಿ ತಕ್ಕಾಗಿ ನಡ್ಕೊಳ್ಳುವಂತ ಕನಿಷ್ಠ ಸೌಜನ್ಯ ಅಥವಾ ತಾಕತ್ ಇದ್ರೆ 2023ರಲ್ಲಿ PSI ಹಗರಣ ಅಂತಂದ್ರಿ, 40% ಸರ್ಕಾರ ಅಂತ ಹೇಳಿದ್ರಿ, ಹಾಗೆ ನೀವು PCM ಅಂತ ಹೇಳಿದ್ರಿ, ಬಿಟ್ ಕಾಯಿನ್ ಅಂತ ಹೇಳಿದ್ರಿ. ನಿಮ್ ಯೋಗ್ಯತೆಗೆ ಒಂದು ಹಗರಣನಾದ್ರೂ ಕಳೆದ 1.25 ವರ್ಷದಲ್ಲಿ ಹೊರಗಡೆ ತರಕಾಗಿದ್ಯಾ? ಯಾವ್ದನ್ನಾದ್ರೂ ಸಾಬೀತು ಮಾಡಕ್ಕಾಗಿದ್ಯಾ? ನಿಮ್ಮನ್ನ ಜನ ನೋಡಿ ಬೇಸತ್ ಬಿಟ್ಟಿದ್ದಾರೆ. ನೀವೆಲ್ಲ ಬರೀ ಸುಳ್ಳು ಹೇಳ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಬಂದಿರೋರು. ನೀವು ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಟ್ಟಿದ್ದಷ್ಟೇನೆ ನೀವು ಮೋಸಗಾರರು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದ ಜನತೆ ಗೊತ್ತಾಗಿದೆ. ನಿಮ್ಮ ಸರ್ಕಾರ ಪತನವಾಗುವಂತದ್ದು ಸನ್ನಿಹಿತವಾಗಿದೆ. ರಾಜ್ಯದ ಜನನೇ ನಿಮ್ಮ ವಿರುದ್ಧ ಇದ್ದಾರೆ. ನೀವು ಹೆಜ್ಜೆ ಹೆಜ್ಜೆಗೂ ನೀವು ಹೇಳುವಂತದ್ದೆಲ್ಲ ಸುಳ್ಳು ಅಂತ ಜನ ಗೊತ್ತಾಗಿದೆ. ಒಂದು ವೇಳೆ ಜನ ನೀವೇನಾದ್ರು ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಸೇರಿಸ್ತೀನಿ ಅನ್ನೋದಾಗಿದ್ರೆ ಬೆಂಗಳೂರು ರೂರಲ್ನಲ್ಲಿ ಎಷ್ಟು ಲಕ್ಷ ಮಾರ್ಜಿನಲ್ಲಿ ಸೋತಿದ್ರಿ? ಜನ ಯಾಕೆ ನಿಮಗೆ ಜನಾದೇಶವನ್ನು ಕೊಡ್ಲಿಲ್ಲ? ಹಳೆ ಮೈಸೂರು ಭಾಗದಲ್ಲಿ 14 ಸೀಟಲ್ಲಿ 12 ಸೀಟನ್ನು ಸೋತಿದ್ದೀರಿ, ಹೀನಾಯವಾಗಿ ಸೋತಿದ್ದೀರಿ. ನಿಮಗೆಲ್ಲಿದೆ ಜನ ಬೆಂಬಲ? ಸರ್, ಈಗ ಪಾದಯಾತ್ರೆಯಲ್ಲಿ ಇದೇ ಅಪಸ್ವರ ಎತ್ತು, ಅದಾದ ಬಳಿಕ ಯತ್ನಾಳ್ ಅವರು ಮತ್ತೆ ಬೇರೆ ಬೇರೆ ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಹುಟ್ಟಾಕಿದ್ರು. ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ಒಂದು ಪ್ರಶ್ನೆ. ನೋಡಿ, ಉತ್ತರ ಕರ್ನಾಟಕ ಇರ್ಬೋದು, ಅಂದ್ರೆ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಲ್ಲಿ 14 ಸೀಟಲ್ಲಿ ನಾವು ಗೆದ್ದಿರೋದು ಬರೀ 7 ಸೀಟ್ ಅಷ್ಟೇ ಗೆದ್ದಿದ್ದೀವಿ. ಹಾಗಾಗಿ ಅಲ್ಲಿ ಪಕ್ಷದ ಬಲವರ್ಧನೆಗೋಸ್ಕರ ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಅವರು ಯೋಚನೆ ಮಾಡಿರ್ಬೋದು. ಅದಕ್ಕೂ ಈ ಪಾದಯಾತ್ರೆಗೆ ಏನು ಸಂಬಂಧ ಇಲ್ಲ. ಇದಿಷ್ಟು ಪ್ರತಾಪ್ ಸಿಂಹ ಅವರ ಮಾತುಗಳು. ಕ್ಯಾಮರಾಮನ್ ಶರ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.